ಈಗಾಗಲೇ ಹೇಳಿದಾಗೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಸಂಸದ, ಮಾಜಿ ಸಂಸದ ಆಗಿರಬಹುದು, ಏನೇ ಇದ್ರೂ ಕೂಡ ಕೋರ್ಟ್ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ತೀರ್ಪನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಇವತ್ತಿನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಆರಂಭ ಆಗುತ್ತೆ. ಇವತ್ತೇ ಜೈಲಿಗೆ ಹೋಗ್ಬೇಕಾಗತ್ತೆ. ಈಗ ಹೇಗಿದ್ದಾರೋ ಹಾಗೆ ಸೀದಾ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಮೊದಲು ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳ ನಂತರದಲ್ಲಿ ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನಿಂದಲೇ ಕೌಂಟ್ ಆಗುತ್ತೆ. IPC 376 ಸಬ್ ಕ್ಲಾಸ್ 2N ಪ್ರಕಾರ ಜೀವನ ಪರ್ಯಂತ ಸೆರೆವಾಸ. IPC ಸೆಕ್ಷನ್ 376 ಸಬ್ ಕ್ಲಾಸ್ 2 ಪ್ರಕಾರವೂ ಕೂಡ ಜೀವನ ಪರ್ಯಂತ ಸೆರೆವಾಸ. ಜೀವನ ಪರ್ಯಂತ ಅಂದ್ರೆ ಜೀವ ಇರೋವರೆಗೂ ಕೂಡ ಆತ ಸೆರೆಮನೆಯಲ್ಲೇ ಕಳಿಬೇಕು. ಹೊರಗೆ ಬರುವಂತ ಯಾವ ಅರ್ಹತೆಯೂ ಕೂಡ ಆತನಿಗೆ ಇಲ್ಲ ಅನ್ನುವಂಥದ್ದನ್ನ ಘನ ನ್ಯಾಯಾಲಯ ಒತ್ತಿ ಹೇಳಿದೆ. ಜೀವನ ಪರ್ಯಂತ ಆತ ಬದುಕಿದ್ದೇ ಆದಲ್ಲಿ ಆತ ಆ ಶಿಕ್ಷೆಯನ್ನ ಅನುಭವಿಸಬೇಕು. ಎಷ್ಟೊಂದು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದು 4 ಆದ್ರೆ ಎಷ್ಟೊಂದು ಮಹಿಳೆಯರು ಕಣ್ಣೀರು ಹಾಕಿದ್ರು. ಅನೇಕರು ಹೊರಗೆ ಬಂದು ಹೇಳ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ಕೂಡ ಎದುರಿಸಿದ್ರು. ಇದೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸಂತ್ರಸ್ತೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗ ಕೇಸ್ ದಾಖಲಾದ ನಂತರದಲ್ಲಿ ತೀರ್ಪು ಪ್ರಕಟ ಆಗಿದೆ. ಜೀವನ ಪರ್ಯಂತ ಶಿಕ್ಷೆ ಜೊತೆಯಲ್ಲಿ ಆಕೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂತ ಆದೇಶವನ್ನ ಕೂಡ ಈಗ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಜೀವನ ಪರ್ಯಂತ ಸೆರೆವಾಸವನ್ನೇ ಅನುಭವಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರಬಾರದು ಅನ್ನುವಂತ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಲ್ಲಿ SPP ಕೂಡ ಅದೇ ವಾದವನ್ನ ಮಂಡನೆ ಮಾಡಿದ್ರು. ಆತನ ಮೇಲೆ ಇರುವಂತ ಅಪರಾಧ ಕೃತ್ಯಗಳು ಒಂದೆರಡಲ್ಲ, ಪ್ರತಿಯೊಂದನ್ನು ಪರಿಗಣನೆಗೆ ತೆಗೆದುಕೊಂಡು ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು. ಮತ್ಯಾರು ಕೂಡ ಈ ರೀತಿ ಮಾಡುವಂತ ಯೋಚನೆಯನ್ನು ಕೂಡ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಆಗ್ರಹ ಆಗಿತ್ತು. ಅದೇ ರೀತಿಯಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ. ಇದಕ್ಕಿಂತ ಇನ್ನೇನ್ ಬೇಕು? ಹೊರಗಡೆ ಬರೋದಕ್ಕಾಗೋದಿಲ್ಲ. ಮಾರಾಯ ಅಂತ ಈಗಾಗಲೇ ಹೇಳಿದಾಗೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಸಂಸದ, ಮಾಜಿ ಸಂಸದ ಆಗಿರಬಹುದು, ಏನೇ ಇದ್ರೂ ಕೂಡ ಕೋರ್ಟ್ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ತೀರ್ಪನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಇವತ್ತಿನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಆರಂಭ ಆಗುತ್ತೆ. ಇವತ್ತೇ ಜೈಲಿಗೆ ಹೋಗ್ಬೇಕಾಗತ್ತೆ. ಈಗ ಹೇಗಿದ್ದಾರೋ ಹಾಗೆ ಸೀದಾ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಮೊದಲು ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳ ನಂತರದಲ್ಲಿ ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನಿಂದಲೇ ಕೌಂಟ್ ಆಗುತ್ತೆ. IPC 376 ಸಬ್ ಕ್ಲಾಸ್ 2N ಪ್ರಕಾರ ಜೀವನ ಪರ್ಯಂತ ಸೆರೆವಾಸ. IPC ಸೆಕ್ಷನ್ 376 ಸಬ್ ಕ್ಲಾಸ್ 2 ಪ್ರಕಾರವೂ ಕೂಡ ಜೀವನ ಪರ್ಯಂತ ಸೆರೆವಾಸ. ಜೀವನ ಪರ್ಯಂತ ಅಂದ್ರೆ ಜೀವ ಇರೋವರೆಗೂ ಕೂಡ ಆತ ಸೆರೆಮನೆಯಲ್ಲೇ ಕಳಿಬೇಕು. ಹೊರಗೆ ಬರುವಂತ ಯಾವ ಅರ್ಹತೆಯೂ ಕೂಡ ಆತನಿಗೆ ಇಲ್ಲ ಅನ್ನುವಂಥದ್ದನ್ನ ಘನ ನ್ಯಾಯಾಲಯ ಒತ್ತಿ ಹೇಳಿದೆ. ಜೀವನ ಪರ್ಯಂತ ಆತ ಬದುಕಿದ್ದೇ ಆದಲ್ಲಿ ಆತ ಆ ಶಿಕ್ಷೆಯನ್ನ ಅನುಭವಿಸಬೇಕು. ಎಷ್ಟೊಂದು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದು 4 ಆದ್ರೆ ಎಷ್ಟೊಂದು ಮಹಿಳೆಯರು ಕಣ್ಣೀರು ಹಾಕಿದ್ರು. ಅನೇಕರು ಹೊರಗೆ ಬಂದು ಹೇಳ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ಕೂಡ ಎದುರಿಸಿದ್ರು. ಇದೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸಂತ್ರಸ್ತೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗ ಕೇಸ್ ದಾಖಲಾದ ನಂತರದಲ್ಲಿ ತೀರ್ಪು ಪ್ರಕಟ ಆಗಿದೆ. ಜೀವನ ಪರ್ಯಂತ ಶಿಕ್ಷೆ ಜೊತೆಯಲ್ಲಿ ಆಕೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂತ ಆದೇಶವನ್ನ ಕೂಡ ಈಗ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಜೀವನ ಪರ್ಯಂತ ಸೆರೆವಾಸವನ್ನೇ ಅನುಭವಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರಬಾರದು ಅನ್ನುವಂತ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಲ್ಲಿ SPP ಕೂಡ ಅದೇ ವಾದವನ್ನ ಮಂಡನೆ ಮಾಡಿದ್ರು. ಆತನ ಮೇಲೆ ಇರುವಂತ ಅಪರಾಧ ಕೃತ್ಯಗಳು ಒಂದೆರಡಲ್ಲ, ಪ್ರತಿಯೊಂದನ್ನು
ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡು ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು. ಮತ್ಯಾರು ಕೂಡ ಈ ರೀತಿ ಮಾಡುವಂತ ಯೋಚನೆಯನ್ನು ಕೂಡ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಆಗ್ರಹ ಆಗಿತ್ತು. ಅದೇ ರೀತಿಯಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಮಾರಾಯ ಅಂತ ಈಗಾಗಲೇ ಹೇಳಿದಾಗೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರಬಹುದು, ಎಷ್ಟೇ ದುಡ್ಡಿರ್ಬೋದು, ಸಂಸದ, ಮಾಜಿ ಸಂಸದ ಆಗಿರಬಹುದು, ಏನೇ ಇದ್ರೂ ಕೂಡ ಕೋರ್ಟ್ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ತೀರ್ಪನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಇವತ್ತಿನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಆರಂಭ ಆಗುತ್ತೆ. ಇವತ್ತೇ ಜೈಲಿಗೆ ಹೋಗ್ಬೇಕಾಗತ್ತೆ. ಈಗ ಹೇಗಿದ್ದಾರೋ ಹಾಗೆ ಸೀದಾ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಮೊದಲು ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳ ನಂತರದಲ್ಲಿ ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನಿಂದಲೇ ಕೌಂಟ್ ಆಗುತ್ತೆ. ಐಪಿಸಿ 376 ಸಬ್ ಕ್ಲಾಸ್ 2N ಪ್ರಕಾರ ಜೀವನ ಪರ್ಯಂತ ಸೆರೆವಾಸ. ಐಪಿಸಿ ಸೆಕ್ಷನ್ 376 ಸಬ್ ಕ್ಲಾಸ್ 2 ಪ್ರಕಾರವೂ ಕೂಡ ಜೀವನ ಪರ್ಯಂತ ಸೆರೆವಾಸ. ಜೀವನ ಪರ್ಯಂತ ಅಂದ್ರೆ ಜೀವ ಇರೋವರೆಗೂ ಕೂಡ ಆತ ಸೆರೆಮನೆಯಲ್ಲೇ ಕಳಿಬೇಕು. ಹೊರಗೆ ಬರುವಂತ ಯಾವ ಅರ್ಹತೆಯೂ ಕೂಡ ಆತನಿಗೆ ಇಲ್ಲ ಅನ್ನುವಂಥದ್ದನ್ನ ಘನ ನ್ಯಾಯಾಲಯ ಒತ್ತಿ ಹೇಳಿದೆ. ಜೀವನ ಪರ್ಯಂತ ಆತ ಬದುಕಿದ್ದೇ ಆದಲ್ಲಿ ಆತ ಆ ಶಿಕ್ಷೆಯನ್ನ ಅನುಭವಿಸಬೇಕು. ಎಷ್ಟೊಂದು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದು 4 ಆದ್ರೆ ಎಷ್ಟೊಂದು ಮಹಿಳೆಯರು ಕಣ್ಣೀರು ಹಾಕಿದ್ರು. ಅನೇಕರು ಹೊರಗೆ ಬಂದು ಹೇಳ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ಕೂಡ ಎದುರಿಸಿದ್ರು. ಇದೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸಂತ್ರಸ್ತೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗ ಕೇಸ್ ದಾಖಲಾದ ನಂತರದಲ್ಲಿ ತೀರ್ಪು ಪ್ರಕಟ ಆಗಿದೆ. ಜೀವನ ಪರ್ಯಂತ ಶಿಕ್ಷೆ ಜೊತೆಯಲ್ಲಿ ಆಕೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂಥ ಆದೇಶವನ್ನ ಕೂಡ ಈಗ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಜೀವನ ಪರ್ಯಂತ ಸೆರೆವಾಸವನ್ನೇ ಅನುಭವಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರಬಾರ್ದು ಅನ್ನುವಂಥ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಲ್ಲಿ SPP ಕೂಡ ಅದೇ ವಾದವನ್ನ ಮಂಡನೆ ಮಾಡಿದ್ರು. ಆತನ ಮೇಲೆ ಇರುವಂತ ಅಪರಾಧ ಕೃತ್ಯಗಳು ಮಾರಾಯ ಅಂತ ಈಗಾಗಲೇ ಹೇಳಿದಾಗೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರಬಹುದು, ಎಷ್ಟೇ ದುಡ್ಡಿರ್ಬೋದು, ಸಂಸದ, ಮಾಜಿ ಸಂಸದ ಆಗಿರಬಹುದು, ಏನೇ ಇದ್ರೂ ಕೂಡ ಕೋರ್ಟ್ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ತೀರ್ಪನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಇವತ್ತಿನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಆರಂಭ ಆಗುತ್ತೆ. ಇವತ್ತೇ ಜೈಲಿಗೆ ಹೋಗ್ಬೇಕಾಗತ್ತೆ. ಈಗ ಹೇಗಿದ್ದಾರೋ ಹಾಗೆ ಸೀದಾ ಅವರು ಜೈಲಿಗೆ ಹೋಗ್ಬೇಕು.